ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಇದು ಪಾರ್ಟ್ 2 ಭೂವರ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಏನು ಅನ್ನೋದನ್ನ ನಾನು ಈ ಬ್ಲಾಗಲ್ಲಿ ತೋರಿಸ್ತೀನಿ. ತುಂಬ ಜನ ನಂಬ್ತಾರೆ ಆ್ಯಂಡ್ ತುಂಬ ಜನ ದೃಷ್ಟಿ ಅದಕ್ಕೆಲ್ಲ ತೆಗೆಸ್ಕೊಳ್ಳೋಕ್ಕೆ ಈ ಪ್ಲೇಸಿಗೆ ಬರ್ತಾರೆ. ಸೊ ನಾವು ಕೂಡ ಬಂದಿದ್ವಿ. ಫುಲ್ ಸುಸ್ತಾಗಿ ಹೋಗಿದ್ವಿ, ಯಾಕಂದರೆ ತುಂಬ ಬಿಸಿಲು, ಒಂಥರ ಟಯರ್ಡ್ ಅನಿಸುತ್ತೆ, ಸುಸ್ತು ಅನ್ನಿಸ್ತಾಯಿತ್ತು. ಅದ್ರ ಜೊತೆಲಿ ಪಾಪ ಇವಳು ಬೇರೆ ಫುಲ್ ವಾಮಿಟು, ಸುಸ್ತಾಗಿ ಹೋಗಿದ್ವಿ. ಅಲ್ಲಿಂದ ನಾವು ಈ ಟೆಂಪಲ್ಗೆ ಬಂದಿದ್ದೀವಿ. 2 ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಹೇಳು? ಇದೇ ನೀನು ನೋಡಿಯಾಕ ನೋಡ್ರಿ ತೆಂಗಿನಕಾಯಿ ಹೆಂಗ್ ಹೊಡಿತಾರೆ ಅಂತ. ವೆರಿ ಗುಡ್, ಗುಡ್ ಜಾಬ್. ನಾನು ಸ್ವಾತಿ ಕಣ, ಯಾರು ಸ್ವಾತಿ ಗೌಡ. ಈ ಸೈಡ್ ಇಲ್ಲ ಹೋಗೋಣ ಹೋಗೋಣ.
ಕೇಳೋರು ನಮ್ಮ ಮಗು ಎತ್ಕೋದು. ನೀನು ಇರು ಇಟ್ಕೊಳ್ರಿ ಕೊಡಲ್ ಸುಪ್ರೀತಾ. ಹೋಗು ಮಗನ. ಹೋಗಿ ವಾಂತಿ ಮಾಡ್ತಿದ್ದೆ, ಹೋಗ್ಲಿ ಇಸ್ಕೊಬೋಗಿ. ಹೋಯ್ತು ಅವನು. ನೋಡ್ಬೇಡ ನಡಿ. ಕೊಟ್ಬಿಡುವಾಗ ಅವ್ರಿಗೆ ನೋಡ್ಬೇಡ. ನೋಡಿದ್ರಲ್ಲ ಯಾವ ಥರ ದೃಷ್ಟಿ ತೆಗಿತಾರೆ ಅಂತ. ಸುನಿಗೆ ಮತ್ತು ವೀರುಗೆ ತೆಗಿಸ್ದೆ, ನಾನೇನು ತಗೊಳ್ಳಿಲ್ಲ. ಪಾಪ ಸುನಿ ಜಾಸ್ತಿ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಆ ಥರ ಇರುತ್ತೆ. ಆ್ಯಂಡ್ ತುಂಬ ಕಡೆ ಹೋಗಿ ಕಟ್ ಹಾಕಿಸ್ಕೊಂಬಂದರು. ಆ್ಯಂಡ್ ಪೂಜೆ ಆಮೇಲೆ ಮೆಡಿಸನ್ ನೋಡ್ದಿರೋ ಡಾಕ್ಟ್ರೇ ಇಲ್ಲ, ಆ್ಯಂಡ್ ತೊಗೊಳ್ದಿರೋ ಮೆಡಿಸನ್ನೇ ಇಲ್ಲ ಅನ್ನೋ ಥರ ಎಷ್ಟೊಂದು ಎಲ್ಲ ಟ್ರೈ ಮಾಡ್ತಾಯಿದ್ವಿ, ಆಗಿಲ್ಲ. ಒಂದು ಅಷ್ಟು ಜನ ಈ ಥರ ಕೂಡ ರೆಫರ್ ಮಾಡಿದ್ರು, ಹಿಂಗೆ ಹೋಗಿ ದೃಷ್ಟಿ ತೆಗೆಸ್ಕೊಂಬನ್ನಿ ಏನಾದ್ರು ಇದ್ದರೆ ಹೋಗುತ್ತೆ ಅಂತ. ಸರಿ ಹಿಂಗಿದ್ರು ಬಂದಿದ್ದಲ್ಲ ತೆಗೆಸ್ಕೊಳ್ಳೋಣ ಅಂತ ವೀರುಗೆ ಮತ್ತು ಪಾಪಗೂ ಇಟ್ಕೊಬೋದು, ದೃಷ್ಟಿ ಆಗಿದ್ರೆ ಹೋಗುತ್ತೆ ಅಂದರು. ಸೊ ಫಸ್ಟ್ ಅವ್ರನ್ನೇ ಕೇಳ್ಬಿಟ್ಟು ಅಂದ್ಬಿಟ್ಟು ತೆಗೆಸ್ಕೊಂಡು ಅವ್ರವ್ರ ನಂಬಿಕೆ ಅಷ್ಟೇ. ನಾನೇನು ಇದ್ರ ಬಗ್ಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ನಾವೇ ಫಸ್ಟ್ ಟೈಮ್ ಹೋಗಿರೋದು. ಒಂದು ಒಳ್ಳೆ ಮನಸ್ಸಿಂದ ನಂಬಿಕೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಅಷ್ಟೇ. ಆ್ಯಂಡ್ ಇಲ್ಲಿ ಅಷ್ಟೇ ಸುಪ್ರೀತಾ ಮತ್ತು ಸುಬ್ಬಂಗೆ ಮಾಡಿಸಿದ್ರು. ರಾಣಿಕನೂ ಏನೂ ಮಾಡಿಸ್ಕೊಳ್ಲಿಲ್ಲ. ಇಲ್ಲಿಂದ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಆ್ಯಂಡ್ ಇಲ್ಲಿ ಏನಂದ್ರೆ ಜನ ಏನಿರಲಿಲ್ಲ, ನಾವು ಹೋದಾಗ ಆರಾಮಾಗಿತ್ತು. ಯಾಕಂದರೆ ನಾವು ಫಸ್ಟು ಭೂವಾರ ಸ್ವಾಮಿಗೆ ಹೋಗಿ ಅಲ್ಲಿ ಮಧ್ಯಾಹ್ನದವರೆಗೂ ಆಗೋಗಿತ್ತು, ಊಟ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿ ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಗ್ಬಿಟ್ಟಿತ್ತು. ಸೊ ಹಾಗೆ ಜನ ಏನಿರಲಿಲ್ಲ, ಚೆನ್ನಾಗಿತ್ತು ವೆದರ್. ಇಲ್ಲಿ ಸ್ವಲ್ಪ ಪರವಾಗಿರಲಿಲ್ಲ, ಬಟ್ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಒಂಥರ ಬಿಸಿಲಿಲ್ಲ ಅಂದರೆ ಒಂಥರ ಹಬೆ ಜಾಸ್ತಿ ಆ ಥರ ಅನಿಸ್ತಾಯಿತ್ತು. ಮಕ್ಕಳನ್ನೆಲ್ಲ ಕರ್ಕೊಂಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ಜಾಸ್ತಿ ನೀರು ತೊಗೊಂಡೋಗಿ ಆ್ಯಂಡ್ ಮಕ್ಕಳಿಗೂ ತೆಳ್ಳಗಿರೋ ಬಟ್ಟೆಗಳನ್ನ ಹಾಕ್ಕೊಂಡು ಹೋದರೆ ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ ಅಷ್ಟೇ. ಆ್ಯಂಡ್ ಹೀಗಿತ್ತು ಪೂಜೆ. ಅವ್ರಿಗೂ ಕಾಸು ಕೊಡಬೇಕಾ? ಸುನಿ ಕಾಸು ಕೊಡೋರಿಗೆ ಎಷ್ಟು ಸರ್? ಎಷ್ಟು? 50 ರೂಪಾಯಾ? 60 ರೂಪಾಯಿ ಅಂತ. ಆ್ಯಂಡ್ ಇವಾಗ ನಾವು ನೆಕ್ಸ್ಟ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈಗ ಕಾರಲ್ಲಿ ಸುನಿಗೆ ನಿದ್ದೆ ಬಂದುಬಿಟ್ಟಿತ್ತು. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೊರಟಿರೋದ್ರಿಂದ ವೀರು ಆರಾಮಾಗಿದ್ದ. ಅವನಿಗೆ ಒಂದು ಬಟ್ಲಲ್ಲಿ ಕಡಲೆಪುರಿ, ಅವ್ನ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ದೆ, ತಿನ್ಕೊಂಡು ಆರಾಮಾಗಿದ್ದ. ನಾವು ಕೂಡ ತುಂಬ ಚೆನ್ನಾಗಿ ಸಾಂಗ್ಸ್ ಎಲ್ಲ ಕೇಳಿಕೊಂಡು ನಕ್ಕೊಂಡು ಮಾತಾಡಿಕೊಂಡು ಹೋಗ್ತಾಯಿದ್ವಿ. ಆ್ಯಂಡ್ ವೀರು ಕೂಡ ಆರಾಮಾಗಿದ್ದ. ಅವನು ಚೆನ್ನಾಗಿ ನಿದ್ದೆ ಮಾಡ್ಕೊಂಡ ಬೆಳಿಗ್ಗೆ ಬೇಗ ಎದ್ದಿದ್ದಕ್ಕೆ. ಆಮೇಲೆ ಏನು ಕೊಟ್ಟರು ತಿನ್ಕೊಂಡು ಆರಾಮಾಗೆ ಬಂದ. ಅವನು ಅಷ್ಟು ಕ್ರ್ಯಾಂಕಿ ಬೇಬಿ ಏನಲ್ಲ, ನಾಳೋದು ಆ ಥರದ್ದೆಲ್ಲ ಏನಿಲ್ಲ, ಹಿಂಗೆ ಆರಾಮಾಗಿ ಬರ್ತಾನೆ. ಅವನಿಗೆ ಚಿಕ್ಕ ಮಗುವಿಂದನೂ ಕಡಲೆಪುರಿ ಅಂದರೆ ಸಖತ್ ಇಷ್ಟ. ಯಾವಾಗಾರು ಈ ಥರ ಎಲ್ಲರೂ ಬಂದಾಗ ಒಂದು ಚೂರು ಕೊಡ್ತೀನಿ, ಚೆನ್ನಾಗಿ ತಿಂತಾನೆ. ಅವ್ನ ಬಾಯಿ ನೋಡಿ ಎಷ್ಟು ಕ್ಯೂಟಾಗೆ. ನಾನು ಅವನಿಗೆ ಚೆನ್ನಾಗಿ ಮೈ ತುಂಬ ತುರುಕ್ಬಿಟ್ಟು ಹಾಕ್ಬಿಟ್ಟು ತಿನ್ನಿಸ್ತೀನಿ. ಆ್ಯಂಡ್ ಒಂದಷ್ಟು ಅವನಿಗೆ ಅಂತ ಶುಗರ್ ಮೈದಾ ಇಲ್ಲದೆ ಇರೋ ಥರ ಕುಕೀಸ್ ಬಿಸ್ಕೆಟ್ಸ್ ಎಲ್ಲ ತೊಗೊಂಡಿರ್ತೀನಿ, ಈ ಥರ ಎಲ್ಲರೂ ಹೋದಾಗ ಕೊಡೋಕ್ಕೆ ಅಂತ. ಆ್ಯಂಡ್ ನಾವೀಗ ನೆಕ್ಸ್ಟ್ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಸೊ ಬನ್ನಿ, ಈ ಟೆಂಪಲ್ ಹೇಗಿದೆ ಏನು, ನೀವು ಹೋಗಿದ್ದೀರಾ ಈ ದೇವಸ್ಥಾನಕ್ಕೆಲ್ಲ ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಈ ಟೆಂಪಲ್ ತುಂಬಾ ಫೇಮಸ್ ಆಗಿಬಿಟ್ಟಿತ್ತು ಒಂದು ರೀಲ್ಸಲ್ಲಿ. ಎಲ್ಲೋಗ್ತಾ ಇದೆಯಾ ಅಂದಾಗ ಉಕ್ಕಡಕ್ಕೆ ಮಾರಮ್ಮಂಗೆ ಹೋಗ್ತಾಯಿದ್ದೀನಿ ಅಂತ ಒಂದು ರೀಲ್ಸ್ ಫೇಮಸ್ ಆಗಿತ್ತು.
ಆ್ಯಂಡ್ ಈ ದೇವಸ್ಥಾನ ಅದು ನನಗೆ ಕ್ಲೀನಾಗೆ ಪ್ರನೌನ್ಸ್ ಮಾಡೋಕ್ಕೆ ಬರ್ತಾ ಇದೆಯಲ್ಲೋ ಗೊತ್ತಿಲ್ಲ, ಏನಾದ್ರು ತಪ್ಪಿದರೆ ಕರೆಕ್ಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಆಯಿತಾ. ಆ್ಯಂಡ್ 2 ದೇವಸ್ಥಾನಕ್ಕೆ ಹೋಗಿದ್ವಿ. 2 ದೇವಸ್ಥಾನದಲ್ಲೂ ದರ್ಶನ ತುಂಬಾ ಚೆನ್ನಾಗಾಯಿತು. ಕಾಲು ಸುಡ್ತಾ ಇದ್ಯಾ? ಸುಡ್ತಾ ಇದ್ಯಾ? ಚೇಂಜ್ ಇಲ್ಲ ಬರ್ತಿರ್ತಾಳೆ. ಚೇಂಜ್ ಇದೆ 500 ಬರ್ತಿರ್ತಾಳೆ. ಈ ಕಡೆ ಬಂದು ನೀನು ಹೋಗು, ಅವರು ಈ ಕಡೆ ಬರಕ್ಕೆ ಕೇಳಿದ್ ನಾನು. ದುಷ್ಟಿಗಂತೆ. ವಿಡಿಯೋ ಆನ್ ಆಗಿದೆ. ಪೋರ್ಟ್ರೇಟ್ ಆನ್ ಮಾಡ್ಕೊಡಿ. ಇದು ಒಬ್ರು, ಇವರೊಬ್ರು. ಇಲ್ಲ ಇಲ್ಲ, ನಿಮ್ಮ ಫ್ಯಾಮಿಲಿ 3 ಜನ ಕುತ್ಕೊಂಡು ಹೊಡ್ಸ್ಕೊಳ್ಳಿ. ಹಾಂ ಹಾಂ 3 ಜನ ಕುತ್ಕೊಳ್ಳಿ. ನಿಮ್ಮೇಲೆ ನಾವು ಮಡಿ ಕಳ್ತೀವಿ, ನಮ್ಮೇಲೆ ನಿಮ್ಗೆ ಕೊಡ್ತೀವಿ, ಒಂದು ನೆಲೆ ಕೊಡ್ತೀವಿ. ಒದ್ದಕ್ಕೆ ಹೋಗಲ್ಲ, ತಲೆ ಹೊಡ್ಕೊಂಡು ಮಾಡಿಸ್ಕೊಳ್ಳಿ. ಸರಿ, ಅದೇ ಇಲ್ಲಿ ಬಿಳ್ಳೆ ಜನ ಇದೆಯಲ್ಲ, ಬನ್ನಿ ಎಲ್ಲ ನಾವು ಮಡಿ ಕಳ್ತೀವಿ, ನಿಮ್ಗೂ ನಾವೆಲ್ಲ ಕೊಡ್ತೀವಿ. ತಿರ್ಗ ಹೋಗ್ತೀವಿ. ನೋಡ್ರಿ ವೇಸ್ಟ್ ಪಡಿಗಳು ಬಿಸಿಲಲ್ಲಿ ನಡಿಬೇಕು ಅಂದ್ಬಿಟ್ಟು ನೆಲ್ಲ ನಡೀತಾವ್ರಿ. ಮುಖ ತೋರಿಸಿ ಕಡೆಗೆ, ಮುಖ ತೋರಿಸಿ ಕಡೆಗೆ. ಕಾಲು ಸುಡ್ತಾಯ್ತಾ? ಚಪ್ಪಲಿ ಹಾಕೊಳ್ಳೋಣ. ಬರೀ ವೀರು, ಯಾರಿಗೆ ಗೊತ್ತಕ್ಕ, ಪಕ್ಕ ಹುಡುಗಿನೇ ಅದು. ಹ್ಮ್ ತೆಗಿಬಿಡ್ರಿ 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 ಸುಮ್ಮನೆ ಸುಬ್ಬಾ ನೋಡ್ರಿ, ಬಿಸಿಲಲ್ಲಿ ನಡಿಯಕ್ಕಾಗಲ್ಲ. ಆಯ್ತು.
ಲೈಟಾಗೆ ಹಂಗೆಲ್ಲ ಬೇಡ. ಬೈಬಾರ್ದು ತಾನೆ, ಅದೇ ಅವಶ್ಯಕತೆ. ಕುಡಿಯೋ ನೀರು ಹಾಕ್ತಾರೆ. ತೊಗೊಂಬಂದು ಸಾಕು ಬಿಡು. ಡ್ಯಾಶ್ ಬೋರ್ಡಲ್ಲಿ ಒಂದು ಲಿಕ್ವಿಡ್ ಇದೆ. ಎಲ್ಲಿಗೆ ಹೋಗ್ಲಿ ಬಾ. ಎಲ್ಲಿಗೆ ಬಾ. ಬೇಗ ಬೇಗ ಕೊಡು, ಸುಡ್ತೈತೆ. ಏನಮ್ಮ ಅದು? ಬಾಲ್ ಬಾಲ್ ಬಾಲ್. ಅದು ಕಾರ್. ಅದೇನಮ್ಮ ಅದು? ಕಾರ್. ಏನಿದು? ಕಾರ್. ಕಾರ್. ಬರ್ರಿ ಬರ್ರಿ ಬರ್ರಿ. ಇಲ್ಲೇ ಇತ್ತು, ಅಲ್ಲೇ ಟರ್ನ್ ಮಾಡ್ಕೊಡು. ಹಾಗಾಯ್ತು ಮುಂದೆ ಸಿಗುತ್ತವಾ? ಓಕೆ ಗೈಸ್, ತುಂಬ ಜನ ನನ್ನ ಕೇಳ್ತಾ ಇರ್ತೀರ ಟ್ಯಾನ್ ಆಗಿರ್ತೀನಿ, ಏನು ಮಾಡೋದು ಅದಕ್ಕೆ ಒಂದು ಒಳ್ಳೆ ಪ್ರಾಡಕ್ಟ್ಸ್ ಅಂತ. ಇದು ನೀವು ಯೂಸ್ ಮಾಡ್ಬೋದು. ಫಸ್ಟ್ ಒನ್ನು ಟ್ಯಾನ್ ರಿಮೂವ್ ಮಾಡೋದಕ್ಕೆ, ಆ್ಯಂಡ್ ಕೈ ಕಾಲಲ್ಲೆಲ್ಲ ಒಂಥರ ಫುಲ್ಲು ಚಿಕ್ಕ ಚಿಕ್ಕ ಗುಳ್ಳೆ ಇರುತ್ತಲ್ಲ ಅದೆಲ್ಲ ಹೋಗೋದಕ್ಕೆ ಒಂದು ಒಳ್ಳೆ ಬಾಡಿ ಸ್ಕ್ರಬ್ನ ಯೂಸ್ ಮಾಡಿ. ಇದು ಸ್ಯಾನ್ಫೆದು, ಆ್ಯಂಡ್ ಅದ್ರದ್ದೇ ಟ್ಯಾನ್ ರಿಮೂವಲ್ ವೈಪ್ ಆಫ್ ಕ್ರೀಮ್ ಆಯಿತಾ, ಒಂದು 10 ನಿಮಿಷ ಹಚ್ಬಿಟ್ಟು ಬಿಟ್ಬಿಟ್ಟು ರಿಮೂವ್ ಮಾಡಿದ್ರೆ ನಿಮಗೆ ಟ್ಯಾನ್ ರಿಮೂವ್ ಆಗುತ್ತೆ. ಆ್ಯಂಡ್ ಅದಾದಮೇಲೆ ನೀವು ಬಾಡಿ ಲೋಷನ್ ಯೂಸ್ ಮಾಡ್ಬೋದು. ಇದು ಸ್ಯಾನ್ಫೆದೆ, ತುಂಬ ಚೆನ್ನಾಗಿದೆ. ಇದು ನಿಮಗೆ ತುಂಬ ಕಪ್ಪಾಗಿದ್ರೆ ಹೋಗ್ತಾ ಹೋಗ್ತಾ ಒಳ್ಳೆ ಅಂದರೆ ರಿಸಲ್ಟ್ ಸಿಗುತ್ತೆ ಈ 3 ಪ್ರಾಡಕ್ಟು. ಆ್ಯಂಡ್ ಇಷ್ಟೆಲ್ಲ ಆದಮೇಲೆ ಒಂದು ಒಳ್ಳೆ ಸನ್ಸ್ಕ್ರೀನ್ ಹಾಕ್ಕೊಂಡ್ರೆ ಮುಂದೆ ಆಗೋ ಟ್ಯಾನ್ ಕೂಡ ನೀವು ಕಮ್ಮಿ ಮಾಡ್ಕೋಬೋದು. ಅದಕ್ಕೆ ವಿಶ್ ಕೇರ್ದು ಸನ್ಸ್ಕ್ರೀನ್ ಲೋಷನ್, ಇದು SPF 50 PA+++ ಇರುತ್ತೆ. ಸೊ ಇಷ್ಟು ಚೆನ್ನಾಗಿರುತ್ತೆ. ನಂಗೊಂದು ಒಳ್ಳೆ ಸೋಪ್ ಕೂಡ ಬೇಕು ಟ್ಯಾನ್ ಹೋಗೋಕ್ಕೆ, ಆ್ಯಂಡ್ ಸ್ಕಿನ್ ತುಂಬ ಲೈಟ್ನಿಂಗ್ ಮತ್ತು ಬ್ರೈಟ್ನಿಂಗ್ ಆಗಿರೋದಕ್ಕೆ ಅಂದರೆ ಈ ಸೋಪ್ನ ನೀವು ಯೂಸ್ ಮಾಡ್ಬೋದು, ಡರ್ಮಾಕೋದು. ಇಷ್ಟು ಪ್ರಾಡಕ್ಟ್ನ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿರ್ತೀನಿ, ಬೇಗ ಡೆಲಿವರಿ ಸಿಗುತ್ತೆ. ಆ್ಯಂಡ್ ತುಂಬ ಟ್ರಸ್ಟೆಡ್ ಪ್ರಾಡಕ್ಟ್ಸ್ಗಳು ಸಿಗುತ್ತೆ, ಒಳ್ಳೆ ರಿವ್ಯೂ ಇರುತ್ತೆ, ನೀವು ನೋಡಿ ತೊಗೋಬೋದು. ಸೊ ಹಾಗಾಗಿ ನಿಮಗೂ ಬೇಕಂದರೆ ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಳ್ಳೆ ಸೇಲ್ಸ್ ನಡೀತಾ ಇರುತ್ತೆ, ನಿಮಗೆ ಒಳ್ಳೆ ಆಫರ್ಗಳು ಸಿಗುತ್ತೆ. ಅಂಥ ಟೈಮಲ್ಲಿ ಬೈ ಮಾಡಿ ಆಯಿತಾ. ಆ್ಯಂಡ್ ಚೆಕ್ ಮಾಡಿ, ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಕೆಳಗಡೆ ಏನು ಮುಟ್ಬಾರ್ದು ಮಗನೇ. ನೋ ಬ್ಯಾಗ್ ತುಂಬ್ಕೊಬಿಟ್ಟಾನ. ಏನ್ ಮಾಡ್ತಾ ಇದ್ದೀಯಮ್ಮ? ಇಲ್ಲಿ ವೀರು ವೀರು ಊಟ ಚೆನ್ನಾಗಿದೆ. ಚೆನ್ನಾಯ್ತಲ್ಲ ಅವಿ? ಎಷ್ಟ ಪರ್ ಮೀಲ್ಸು? ನೋ, ನಾನು ಸೈಜ್ ನೋಡಿಲ್ಲ. ಈಗ ಎಷ್ಟಾಯ್ತು 5 ಮೀಲ್ಸ್ಗೆ? 5ಗೆ ಎಷ್ಟಾಯ್ತು ಹೇಳು, ಅದು ನಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡಿಲ್ಲ ಬಿಲ್ಲು, ಗೂಗಲ್ ಪೇ ಮಾಡದೆ ಬಂದೆ. ಇವನು ಬಾರಿ ಡವ್ ಇವನು. ಅಡಿಕೆ ಸಿಗುತ್ತಾ ನೋಡಲ್ಲಿ? ಅಡಿಕೆ ಬೇಕೇನೆ?
ಒಂದು ಅಡಿಕೆ ತೆಗೆದು ಬಾಯಿಗೆ ಹಾಕೋಣ ಅಂತ ಅದನ್ನೇ ನೋಡ್ತಾ ಇಲ್ಲೇ ಕೇಳಿದ್ರೆ ಸಿಗುತ್ತೆ ಅನ್ಸುತ್ತೆ. ನಾನು ಹೊಂಟೆ ಹೋದ ಬಿದ್ದಿಲ್ಲ. ಅವಳ ಸುಬಾ ಅದು ಅಫೋರ್ಡಬಲ್ ಇಲ್ಲ ಕಾಸ್ಟ್ಲಿನಾ ಅನ್ನೋದು ಗೊತ್ತಾಗುತ್ತೆ. ಸ್ವಲ್ಪ ಕಾಸ್ಟ್ಲಿನೇ. ಒಂದು 200 ಆಯ್ತಾ ಒಂದಕ್ಕೆ? ಒಬ್ರಿಗೆ 250 ರೂಪಾಯಾ? ಇಲ್ಲ ಮಮ್ಮಿ. ಆ್ಯಂಡ್ ಭರ್ಜರಿ ಊಟ ಆಯಿತು. ಊಟ ಮಾತ್ರ ಸಖತ್ತಾಗಿತ್ತು. ಅಲ್ಲಿಂದ ಮತ್ತೆ ವೀರು ಇನ್ನೊಂದು ನ್ಯಾಪ್ ತೊಗೊಂಡಿದ್ದ. ಸುಪ್ರೀತಾ ಕೂಡ ಮಲಗಿದ್ರು. ಅಲ್ಲಿ ಒಂದು ಕಡೆ ನಾವು ಮಧುರ ವಡೆ ತೊಗೊಳಕ್ಕೆ ಅಂತ ನಿಲ್ಸಿದ್ವಿ. ಅಲ್ಲಿ ಹಂಗೆ ಗಸಗಸೆ ಮರ ಇತ್ತು, ಫುಲ್ಲು ಹಣ್ಣಿತ್ತು. ಸೊ ಅದನ್ನು ಎಲ್ಲ ಕಿತ್ಕೊಂಡು ಮತ್ತೆ ಈಗ ನಾವು ಹೊಡ್ತಾ ಏನಾದ್ರು ಚನ್ನಪಟ್ಟಣದಲ್ಲಿ ಅಲ್ಲಿ ಇಲ್ಲಿ ಏನಾದ್ರು ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಚೆನ್ನಾಗಾಯಿತು, ಬೇಗನೆ ಮುಗೀತು. ನಾವು ಸಂಜೆ ಅಷ್ಟರಲ್ಲಿ ಮನೆಗೆ ಕೂಡ ಬೇಗನೆ ಬಂದು ಸೇರಿಕೊಂಡಿದ್ವಿ. ಏನೇನಿದೆ ಅಲ್ಲ, ಮಮ್ಮಿ ಮಮ್ಮಿ ಸುಪ್ರೀತಾ ನೋಡಿ ನೋಡು ಬುಗ್ರಿ ಕಾರ್ ಲಾಕ್ ಆಗಿಲ್ಲ. ಯಾವುದು ಸರಿ ಇಲ್ಲ. ನಾವು ಆಡ್ತೀವಿ. ಚೆನ್ನಾಗಿದೆ ನೋಡು. ತೊಗೊಳ್ಳಾ? ಇದೆ ಬಿಡು. ಅಲ್ಲಿ ಅಲ್ಲಿ ಬೇಗ ನಡಿಬೇಕು. ಸೀಟ್ ಅಲ್ವಾ? ಒಂದು ರೌಂಡ್ ತೋರಿಸ್ಕೊಂಬೇಕು. ಆ್ಯಂಡ್ ಎಲ್ಲ ಮುಗೀತು. ಇವಾಗ ಒಂದು ಚಿಕ್ಕ ಸ್ಟಾಪ್ ಕೊಟ್ಟಿದ್ವಿ ಚನ್ನಪಟ್ಟಣದಲ್ಲಿ, ಒಂದು ಅಳಿಸ್ಲೆಣ್ಣೆ ತೊಗೊಳ್ಳೋಣ ಅಂತ. ಆ್ಯಂಡ್ ಹೀಗಿತ್ತು ನಮ್ಮ ದೇವ ದರ್ಶನ ಎಲ್ಲ. ನಿಮ್ಮ ನಂಬಿಕೆ ಅಷ್ಟೇ. ನಿಮ್ಗೆ ಏನಾದ್ರು ನಂಬಿಕೆ ಇದ್ದರೆ ಹೋಗಿ ಬನ್ನಿ, ಏನೂ ತಪ್ಪಿಲ್ಲ. ಹೋಗಿ ಒಂದು ಪೂಜೆ ಮಾಡ್ಸ್ಕೊಂಬರೋದ್ರಲ್ಲಿ ಅಲ್ಲಿ ಒಂದಷ್ಟು ನಮಗೆ ಪಾಸಿಟಿವ್ ವೈಬ್ಸ್ ಅನ್ನಿಸ್ತು. ಅವ್ರು ಹೇಳಿದ್ದು ಎಲ್ಲ ಹೆಲ್ತ್ ಏನೇ ಇದ್ರೂ ಸರಿ ಹೋಗುತ್ತೆ, ಮಾಡಿಸ್ಕೊಳ್ಳಿ ಅಂತ ಇಷ್ಟು ಚೆನ್ನಾಗಿ ಹೇಳಿದ್ರು. ನಮಗೂ ಒಂಥರ ಹೋಗಿ ಬಂದಿದ್ದಕ್ಕೆ ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಆ್ಯಂಡ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಹೀಗಿತ್ತು ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ನಾನು ಮತ್ತೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ. ಬಲ್ಲ ಬಾಯ್, ಲಾಟ್ಸ್ ಆಫ್ ಲವ್.